ಆತ್ಮೀಯರೇ ನಮಸ್ಕಾರ. ಪ್ರತಿಯೊಬ್ಬರಿಗೂ ಒಂದು ಗುರಿ ಇದೆ. ನನ್ನ ಗುರಿಯನ್ನು ಮುಟ್ಟಲು ನಾನು ಏನು ಮಾಡಬೇಕು, ನನ್ನ ಗುರಿಗಳನ್ನು ಮುಟ್ಟಲು ನಾನು ಏನು ಮಾಡಬೇಕು. ಎಲ್ಲರೂ ಗುರಿ ಹಿಂದೆ ಹೋಗ್ತಾ ಇರ್ತೀವಿ. ಆ ಗುರಿಯನ್ನು ಗೆಲ್ಲಲು ಏನು ಮಾಡಬೇಕು ಅನ್ನೋದು ನಿಮ್ಮ ಅಂತರಂಗ ಹೇಳುತ್ತೆ. ಆ ಗುರಿಯನ್ನು ಮುಟ್ಟೋದು ಅಷ್ಟು ಸುಲಭ ಆಗಿರಲ್ಲ, ಆದರೆ ನಿಮ್ಮ ಆ ಅಂತರಂಗದ ಶಕ್ತಿ ಆ ಗುರಿಗಳನ್ನು ಖಂಡಿತ ಮುಟ್ಟಿಸುತ್ತೆ. ಅಲ್ಲಿ ಒಂದು ಜಾಬ್ ಇರ್ಬೋದು, ಒಂದು ಸಾಧನೆ ಇರ್ಬೋದು, ಒಂದು ಅಚೀವ್ ಮಾಡಬೇಕಂತ ದೊಡ್ಡ ದೊಡ್ಡ ಗುರಿಗಳು ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇರ್ತೀರ. ಅದನ್ನು ಹೇಗೆ ನೀವು ಅಚೀವ್ ಮಾಡಬೇಕು ಅನ್ನೋದು ನಿಮ್ಮ ಅಂತರಂಗ ಹೇಳುತ್ತೆ. ಆ 7 ಗುರಿ ಇರ್ಬೋದು, 1 ಗುರಿ ಇರ್ಬೋದು, 100 ಗುರಿಗಳನ್ನು ನೀವು ತಲುಪ್ಬೋದು. ಆದರೆ ಮೊದಲ ಗುರಿ ನಿಮ್ಮ ಬಹಳ ಪ್ರಶಸ್ತಿವಾಗಿ ಕೊಡಬೇಕಾಗಿರೋ ಒಂದು ಗುರಿ ಇರುತ್ತೆ. ಅದನ್ನು ನೀವು ತಲುಪಬೇಕಂದ್ರೆ ನಿಮ್ಮ ಅಂತರಂಗದಲ್ಲಿ ಬಹಳ ದೊಡ್ಡ ಒಂದು ಶಕ್ತಿ ಇದೆ. ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಸುಪ್ತ ಮನಸ್ಸು. ಸುಪ್ತ ಮನಸ್ಸು ಎಲ್ಲಿದೆ? 90%ಗಿಂತ ಹೆಚ್ಚಿನ ಭಾಗದಲ್ಲಿ ಈ ಭಾಗದಲ್ಲಿದೆ. ಅದು ನಿಮ್ಮ ಗುರಿಯನ್ನು ಮುಟ್ಟಿಸುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಸುಪ್ತ ಮನಸ್ಸು ಆ್ಯಕ್ಟಿವೇಟ್ ಮಾಡಬೇಕು. ನಾವು ಬರೀ ಕಾನ್ಷಿಯಸ್ ಮೈಂಡಲ್ಲಿ ಇರ್ತೀವಿ. ನಮ್ಮ ಗುರಿ ಕಡೆ ಹೋಗ್ಲಿಕ್ಕೆ ಅಷ್ಟು ಸುಲಭವಾಗಿ ತಗೊಂಡು ಹೋಗೋದಿಲ್ಲ. ಯಾವುದು? ನಮ್ಮ ಲೆಫ್ಟ್ ಬ್ರೈನ್. ಲೆಫ್ಟ್ ಬ್ರೈನ್ ಈಸ್ ಎ ಕಾನ್ಷಿಯಸ್ ಮೈಂಡ್. ರೈಟ್ ಬ್ರೈನ್ ಈಸ್ ಎ ಸಬ್ಕಾನ್ಷಿಯಸ್ ಮೈಂಡ್. ಈ ಬಲಭಾಗದ ಮೆದುಳಿನ ಭಾಗದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಇದೆ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಟ್ ಆದಾಗ ನಿಮ್ಮ ಗುರಿ ಕಡೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂದರೆ ಜೀವನದಲ್ಲಿ ಜಿಗ್ಜಾಕ್ ಆಗ್ತಾ ಇರುತ್ತೆ. ಗುರಿ ಮುಟ್ಟಲಿಕ್ಕೆ ಆಗೋದೇ ಇಲ್ಲ. ತುಂಬ ಪ್ರಯತ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಓಡಿಸುವಂಥ ಗಾಡಿನ ನಾವು ಬ್ರೇಕ್ ಹಾಕ್ಕೊಂಡು ನಿಲ್ಸ್ಕೊಂಡಿರ್ತೀವಿ, ಇಲ್ಲ ಸ್ಟ್ಯಾಂಡ್ ಹಾಕ್ಕೊಂಡು ನಿಲ್ಸ್ಕೊಂಡ್ಬಿಟ್ಟಿರ್ತೀವಿ. ನಾವು ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಆ ಬ್ರೇಕ್ ಹಾಕೋದು ಯಾವುದು, ಆ ಸ್ಟ್ಯಾಂಡ್ ಹಾಕೋದು ಯಾವುದು? ನಮ್ಮ ನೆಗೆಟಿವ್ ಬ್ಲಾಕೇಜಸ್. ಎಲ್ಲಿ? ನಮ್ಮ ಸುಪ್ತ ಮನಸ್ಸಿನಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಹೇಗೆ ನೀವು ಕ್ಲೀನ್ ಮಾಡ್ಕೋಬೇಕು? ಒಂದು ಸುಮಾರು ಸಹ ನೀವು ಕನ್ನಡಿ ಒರೆಸಿಲ್ಲ ಅಂದರೆ ಆ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣೋದಿಲ್ಲ. ಆ ಕನ್ನಡಿನಲ್ಲಿ ಧೂಳು ನಮ್ಮ ಮುಖವನ್ನು ಮರೆಮಾಚುತ್ತೆ. ಹಾಗೆ ನಮ್ಮ ಅಂತರಂಗದಲ್ಲಿರುವ ಈ ಕಲ್ಮಶ ವಿಚಾರಗಳು, ನೋಡಿದಂಥದ್ದು, ಕೇಳಿದಂಥದ್ದು ನಮ್ಮ ಒಳಗಡೆ ಬಂದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ನಮ್ಮ ಒಳಗಡೆ ಅಸ್ಟ್ರಲ್ ಬಾಡಿ ಅಂತ ಇದೆ. ಅದರಲ್ಲಿ ಬಂದು ಕೂತ್ಕೊಂಡಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋದಿಲ್ಲ. ನಾವು ಎಕ್ಸಾಮ್ ಫಿಯರ್ ಬರುತ್ತೆ. ನಮ್ಮ ಡ್ರೀಮ್ ಸಕ್ಸಸ್ ಮಾಡಲಿಕ್ಕೆ, ನಮ್ಮ ಗುರಿ ಕಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಕಾರಣ ಏನು? ಈ ನೆಗೆಟಿವ್ ಬ್ಲಾಕೇಜಸ್. ನಮ್ಮ ಸುಪ್ತ ಮನಸ್ಸು ಬ್ಲಾಕ್ ಆಗಿರುತ್ತೆ. 90% ಹೆಚ್ಚಿರುತ್ತೆ. ಈ ಒಂದು ಸುಪ್ತ ಮನಸ್ಸು ಆಕ್ಟಿವೇಟ್ ಆದರೆ ವಿಶ್ವದ ಶ್ರೇಷ್ಠ ನಾಯಕಿ ಆಗ್ಬೋದು ಮನುಷ್ಯರು. ಅಷ್ಟು ಪವರ್ ಇದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೀವು. ಯಾವಾಗ? ನೀವು ಗುರಿಯನ್ನು ಮುಟ್ಟಬೇಕಂದ್ರೆ. ಆ ಗುರಿ ಮುಟ್ಟಲಿಕ್ಕೆ ಈ ಆಜ್ಞಾ ಚಕ್ರದಲ್ಲಿ ಒಂದು ಪವರ್ ಇದೆ, ಸಬ್ಕಾನ್ಷಿಯಸ್ ಮೈಂಡ್ ಪವರ್. ಇದ್ರ ಜೊತೆಗೆ ಇನ್ನೂ 5-6 ಶಕ್ತಿ ಕೇಂದ್ರಗಳಿದೆ. ಪೀನಿಯಲ್ ಗ್ಲ್ಯಾಂಡ್ ಅಂತ ಬಹಳ ದೊಡ್ಡ ಶಕ್ತಿ ಕೇಂದ್ರ ತಲೆಯ ಬುರುಡೆ ಭಾಗದಲ್ಲಿ, ಮೆದುಳಿನ ಭಾಗದಲ್ಲಿ ಇರುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಜೊತೆಗೆ ಪಿಟ್ಯುಟರಿ ಗ್ಲ್ಯಾಂಡ್ ಸಹ ಇದೆ. ಅದು ಸಹ ಆಕ್ಟಿವೇಟ್ ಆಗುತ್ತೆ ಯಾವಾಗ? ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಂಡಾಗ. ಸೆರೋಟೋನಿನ್ ಅಂತ ಇನ್ನೊಂದು ಭಾಗ ಇದೆ, ಆನಂದಕ್ಕೆ ಕಾರಣ. ಡೋಪಮಿನ್ ಅಂತ ಇನ್ನೊಂದು ಶಕ್ತಿ ಇದೆ, ಅದು ಸಹ ಆನಂದಕ್ಕೆ ಕಾರಣ. ಇದೆಲ್ಲವೂ ಜಾಗೃತವಾಗ್ತಾ ಹೋದಾಗ ನೀವು ನಿಮ್ಮ ಗುರಿ ಕಡೆ ಖಂಡಿತ ಹೋಗ್ತೀರಾ. ಯಾವುದೇ ಗುರಿಯನ್ನು ಇಟ್ಕೊಳ್ಳಿ, ನಿಮ್ಮ ಅಂತರಂಗ ಅದಕ್ಕೆ ಸಹಾಯ ಮಾಡಬೇಕು. ನಿಮ್ಮೊಳಗಿರುವ ಶಕ್ತಿ ಪಾಸಿಟಿವ್ ಆಗಿರಬೇಕು. ಅದು ನಿಮ್ಮ ಗುರಿ ಕಡೆಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನೀವು ಗುರಿಯನ್ನು ಗೆಲ್ತೀರಾ. ನಿಮ್ಮ ತಂದೆ ತಾಯಿ ಕನಸುಗಳನ್ನು ನನಸು ಮಾಡ್ತೀರಾ. ನಿಮ್ಮ ಕನಸುಗಳು ನನಸು ಮಾಡ್ತೀರಾ. ಹಾಗಾಗಿ ಮಾನವ ಜನ್ಮದಲ್ಲಿ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಈ ಅಂತರಂಗದಲ್ಲಿರುವ ಬ್ರಹ್ಮಾಂಡದ ರೂಪದಲ್ಲಿರುವ ಈ ಒಂದು ಶಿರಸ್ಸು ಕಾರಣವಾಗಿರುತ್ತೆ. ಅದಕ್ಕೆ ಸುಪ್ತ ಮನಸ್ಸು ಒಂದು ಕಾರಣವಾಗಿರುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ? ಅಲ್ಲಿರೋ ಕಲ್ಮಶಗಳನ್ನು ಹೇಗೆ ತೆಗಿತೀರಾ? ನೆಗೆಟಿವ್ನ ತೆಗಿಲಿಕ್ಕೆ ಒಂದು ಮಂಡಲ ನೃತ್ಯ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಮಂಡಲ ನೃತ್ಯ ಅಂದರೆ ಅಂತರಂಗದಲ್ಲಿರುವ ಎಲ್ಲ ಕಲ್ಮಶಗಳನ್ನು ಹೊರತೆಗೆದು ನೆಗೆಟಿವ್ ಟಾಕ್ಸಿನ್ಸ್ ಹೊರಗಡೆ ಬಿಸಾಕಬೇಕು. ಇದು ನನ್ನದಲ್ಲ, ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಅಂತ ತೆಗೆದು ಬಿಸಾಕಲಿಕ್ಕೆ ಮಂಡಲ ನೃತ್ಯ ಅಂತ ಮಾಡಿದಾಗ ನಿಮ್ಮ ಅಂತರಂಗ ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಭಾವನೆಗಳು ಶುದ್ಧ ಆಗುತ್ತೆ. ಆಗ ನಿಮ್ಮ ಗುರಿ ಕಡೆ ನೀವು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಗುರಿ ಮುಟ್ಟೋವರೆಗೂ ನಿಲ್ಲೋದಿಲ್ಲ ಅಂತ ನೀವು ಶಪಥ ಮಾಡಬೇಕು. ಆಗ ಈ ಒಂದು ಅಂತರಂಗದ ಶಕ್ತಿ ನಿಮಗೆ ಓಪನ್ ಆಗುತ್ತೆ. ಜೊತೆಗೆ ಥರ್ಡ್ ಐ ಓಪನ್ ಆಗುತ್ತೆ, 6th ಸೆನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಆಲೋಚನೆಗಳು ನಿಮ್ಮ ಗುರಿ ಕಡೆ ಕರ್ಕೊಂಡು ಹೋಗುತ್ತೆ. ಆ ಅಂತರಂಗದಲ್ಲಿರುವ ಕಲ್ಮಶಗಳನ್ನು ಕ್ಲೀನ್ ಮಾಡಿ ಅದನ್ನು ಹೀಲ್ ಮಾಡಿಕೊಂಡಾಗ ಎನರ್ಜೈಸ್ ಆಗ್ತಾ ಹೋಗ್ತೀರಾ. ನಿಮ್ಮ ಆಲೋಚನೆಗಳು ಮ್ಯಾನಿಫೆಸ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂರಕವಾಗಿ ನಿಮ್ಮ ಇಷ್ಟ ದೇವರ ಶಕ್ತಿ, ತಂದೆ ತಾಯಿ ಆಶೀರ್ವಾದದ ಶಕ್ತಿ ನಿಮ್ಮ ಆ ಒಂದು ಗುರಿ ಕಡೆಗೆ ತೊಗೊಂಡೋಗ್ಲಿಕ್ಕೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇರುತ್ತೆ. ಅದು ವಿಶ್ವರೂಪದಲ್ಲೂ ಸಹ ಬರುತ್ತೆ. ಅದಕ್ಕೆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ಬರುವ ಸ್ಥಳ ಈ ಭಾಗದಿಂದ ಪ್ರವೇಶ ಆಗಿ ದೇಹದಲ್ಲಿ, ಮನಸ್ಸಿನಲ್ಲಿ ಎಲ್ಲ ಕಡೆ ಹರಡಿಕೊಳ್ಳುತ್ತಾ ಹೋಗುತ್ತೆ. ಆಗ ನಿಮ್ಮ ಜೀವನದ ಗುರಿ ಕರೆಕ್ಟಾಗಿ ನೀವು ಹೋಗ್ತೀರಾ. ನಿಮ್ಮನ್ನು ಆ ಕಡೆ ಈ ಕಡೆ ಜರುಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕು ಅಂತ ನಿಮಗೆ ಕನಸುಗಳಿದ್ದರೆ ನಿಮ್ಮ ಈ ಒಂದು ಥರ್ಡ್ ಐ ಎನರ್ಜಿಯನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಹೇಗೆ ಆಕ್ಟಿವೇಟ್ ಮಾಡಬೇಕು? ಆಜ್ಞಾ ಚಕ್ರವನ್ನು, ಥರ್ಡ್ ಐ ಚಕ್ರವನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಬನ್ನಿ, ನಮ್ಮ ಕೆಳಗೆ ಬರುತ್ತಿರುವ ನಂಬರ್ನ ಸಂಪರ್ಕ ಮಾಡಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಕನಸುಗಳು ನನಸು ಮಾಡ್ಕೋಬೋದು. ಆತ್ಮೀಯರೇ, ಬಹಳ ದೊಡ್ಡ ವಿಚಾರ ಇದು. ಮಾನವ ಜನ್ಮ ಸಾರ್ಥಕ ಆಗಬೇಕು. ನೀವೆಲ್ಲ ಇವತ್ತಿನ ಯುವಕರಾಗಲಿ, ಮಧ್ಯವಯಸ್ಕರಾಗಲಿ ಈ ಜ್ಞಾನವನ್ನು ಪಡ್ಕೊಂಡು ಇಡೀ ನಿಮ್ಮ ಕುಟುಂಬವನ್ನು ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ.
ನಮಸ್ಕಾರ.